ಸಜ್ಜನರ ಸಹವಾಸ ಮಾಡಿ. ತುಂಬ ಮುಖ್ಯ. ನಮ್ಮ ಮಕ್ಕಳು, ನಮ್ಮ ಮನಸ್ಸು ಆದಷ್ಟು ಒಳ್ಳೆಯವರ ಜೊತೆಗೆ ವಾಸ ಮಾಡಬೇಕು. ಮಧ್ವಾಚಾರ್ಯ ಉಪಾಯ ಹೇಳಿಕೊಡ್ತಾರೆ. ಈ ಸಮಯದಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಮಧ್ವಾಚಾರ್ಯರು. ಎಷ್ಟೆಷ್ಟು ಸಜ್ಜನರ ಜೊತೆಗೆ ಸಹವಾಸ ಮಾಡ್ತೀರಿ, ಮೋಕ್ಷ ಅಷ್ಟು ಹತ್ತಿರವಾಗುತ್ತಂತೆ ನಿಮಗೆ. ತುಂಬ ಒಳ್ಳೆಯ ಉಪಾಯ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋರು, ವೇದಾಧ್ಯಯನ ಮಾಡುವವರ ಸಂಘ ನಾವು ಮಾಡಬೇಕು. ಅವ್ರ ಜೊತೆಗೆ ಸೇರಿ ಹರಿಭಜನೆ ಮಾಡಬೇಕು. ಆವಾಗ ನಮಗೆ ಮೋಕ್ಷದ ದಾರಿ ತುಂಬ ಸುಗಮವಾಗುತ್ತೆ. ಭಾಗವತ ಮೊದಲಿಂದ ಕೊನೆಯ ತನಕ ಸತ್ಸಂಗ ಮಾಡಿ ಎನ್ನುವ ಉಪದೇಶ ಮಾಡಿದೆ. ಏಕಾದಶ ಸ್ಕಂದದಲ್ಲಿಯೂ ಇದನ್ನೇ ಹೇಳಿ ಮುಕ್ತಾಯ ಮಾಡ್ತಾರೆ ಭಾಗವತದಲ್ಲಿ. ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಶೇವಧಿರ್ನೃಣಾಂ. ಸಂಸಾರದಲ್ಲಿ ಅರೆಕ್ಷಣ ಕಾಲ ಸಜ್ಜನರ ಸಹವಾಸ ಮಾಡಿದ್ರು ನಿಮಗೆ ಸುಖದ ಒಂದು ದೊಡ್ಡ ಗಂಟು ನಿಮ್ಮ ತೊಡೆಯಲ್ಲಿದ್ದ ಹಾಗೆ. ಆದ್ರಿಂದ ಸಜ್ಜನರ ಸಂಘ ಮಾಡಿ. ನಮ್ಮ ಮಕ್ಕಳಿಗೆ ಶಾಲೆಗೆ ಸೇರಿಸಿ ಬಿಡುವುದು ದೊಡ್ಡದಲ್ಲ. ಆ ಶಾಲೆಯಲ್ಲಿ ಎಂಥ ಮಕ್ಕಳ ಸಂಬಂಧ ಆಗ್ತಾ ಇದೆ ಮಕ್ಕಳಿಗೆ ಅನ್ನೋದನ್ನು ಅನ್ವೇಷಣೆ ಮಾಡಬೇಕು. ಈ ರೀತಿಯಾಗಿ ಸತ್ಸಂಗವನ್ನು ತಪ್ಪಿಸಿಕೊಂಡು ಬಿಟ್ರೆ ಅವರ ಮನಸ್ಸು ಬುದ್ಧಿಗಳೆಲ್ಲ ದೂಷಿತವಾಗಿ ಬಿಡುತ್ತೆ.